ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವ್ಲಾಗ್ ಸ್ಪೆಷಲ್ ಬಂದು ನಮ್ಮ ಮದುವೆಯ ವ್ಲಾಗ್ ಆಗಿರುತ್ತೆ. ಸೊ ನನ್ನ ಮದುವೆ ಸೀರೀಸ್ ಯಾವುದೂ ಹಾಕಿಲ್ಲ. ಸೊ ಇದು ಫಸ್ಟ್ ವ್ಲಾಗ್ ಆಫ್ಟರ್ ಮೈ ಮ್ಯಾರೇಜ್. ಇದು ಏನು ವ್ಲಾಗ್ ಅಂತಂದರೆ ಬಾಡೂಟ ಇದೆ. ಸೊ ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ. ಇದು ನನ್ನ ಔಟ್ಫಿಟ್ ಆಗಿತ್ತು ಅವತ್ತಿನ ದಿವಸದ್ದು. ಸೊ ರೇಷ್ಮೆ ಸೀರೆ ಉಟ್ಕೊಂಡಿದ್ದೆ. ಎಲ್ಲರೂ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಗಂಡು ಇವಾಗ ಕಾರ್ ಎತ್ತುತ್ತಿದ್ದಾರೆ. ಆಲ್ರೆಡಿ 3 ಕಾರ್ ಹೋಯ್ತು. ಸೊ ನಿಮಗೆ ಇವಾಗ ಗೊತ್ತಾಗಿರುತ್ತೆ ಈ ವ್ಲಾಗ್ ಏನ ಅಂತ. ಸೊ ನಮ್ಮದು ಒಂದು ಚಿಕ್ಕ ಫಂಕ್ಷನ್, ನಾವೇನು ಜಾಸ್ತಿ ಯಾರನ್ನೂ ಕರೆದಿಲ್ಲ. ಆಮೇಲೆ ಇದು ಒಂದು ದೇವ್ರಿಗೆ ಹರಕೆ ಥರ ಇತ್ತು. ಸೊ ಇದಕ್ಕೆ ಯಾರನ್ನೂ ಕರೆಯೋಂಗಿಲ್ಲ. ಸೊ ನಾವೇನು ಜಾಸ್ತಿ ಯಾರನ್ನೂ ಕರೆದಿಲ್ಲ. ಸೊ ಈಗಿತ್ತು ನನ್ನ ಔಟ್ಫಿಟ್ ಎಲ್ಲನೂ ರೇಷ್ಮೆ ಸೀರೆ ಉಟ್ಕೊಂಡಿದ್ದೆ. ಸೊ ಆಬ್ವಿಯಸ್ಲಿ ಉಟ್ಕೊಡ್ಲೇಬೇಕಲ್ಲ, ಹೊಸ್ದಾಗಿ ಮದುವೆ ಆಗುತ್ತೆ ಹೊಸ ಹೆಣ್ಣು ಗಂಡು. ಏನಿಲ್ಲ, ಇವ್ರು ರೆಡಿ ಮಾಡ್ಸ್ಕೊಂಡು ಕರ್ಕೊಂಡ್ ಬರ್ಸ ನಮ್ಮ ನನಗೆ ಆಯ್ ಪೂಜೆ ಬಸ್ಕುಂಟ ಕಡೆಯವರು. ಅಪ್ಪ 8 ಗಂಟೆಯಿಂದ 10 ಗಂಟೆ ಹೊಳ್ಸಿದೀನಿ ಅವ್ರನ್ನ. ಇವಾಗ ಎಷ್ಟೊತ್ತಿಗೆ ಬಂದಿದ್ದಾವ? ಟೈಮು ವಾಚ್ ಸರ್, ಇನ್ನೊಂದು 11:41. ನಾವು 8 ಗಂಟೆಗೆ ಅಂತ ಅನ್ಕೊಂಡಿದ್ದು, ಬಟ್ ಬಂದಿರೋದು 11:40. ಏನಾದ್ರು ಹೇಳೋಣ? ಹೌದು ನೋ ಕಮೆಂಟ್ಸ್. ನಾವೇನು ನಿಮ್ಮ ಮನೆ ಗೊತ್ತಿಲ್ದಂಗೇನು ಬಂದಿಲ್ಲ, ನಾವೇನು ಕೂಲಿಲ್ದಂಗೇನು ಕರೆದಿದ್ದು ಬಂದಿರೋದು. ಗೊತ್ತಾ, ಇವ್ರು ಹೇಳ್ತಾನಲ್ಲ ಗೊತ್ತಿಲ್ಲ ನೋಡಿ ಪಾಪ ತಮ್ಮಂದು ಮಳೆ ಬರ್ತಿದೆ. ನನ್ನ ತಮ್ಮನ ಕಾಮಿಡೀಸ್ ಎಲ್ಲ ಕೇಳಿಸ್ಕೊಳ್ಳಿ, ಗೊತ್ತಾಗುತ್ತೆ ಏನೇನು ಮಾತಾಡ್ತಾನೆ ಅಂತ. ಗನ್ನು ತಾರ್ಕಿಂತ ಗಂಗಾಡಿ, ಬಟ್ ನಮ್ದು ತಾರು ಸೂಪರ್. ತಾರ್ಕಿಂತ ಮುಂದೆ ಹೊಡಿತೀವಿ. ಏನಿಲ್ಲ, ತಾರೆಲ್ಲ ನಾವು ಇದ್ರಲ್ಲೆಲ್ಲ ಹೋಗ್ಬೋದು. ನೀವು ಹೋಗೋಕ್ಕಾಗುತ್ತಾ? ನಾವು ಹೊಡಿತೀವಪ್ಪ. ನಮ್ದು ಫಾರಿನ್ ಡಿಫರ್ ಮಾಡಿದ್ರೆ ಆಗುತ್ತೆ. ಆಗಲ್ಲ, ಚಾನ್ಸೇ ಇಲ್ಲ. ತಾರಲ್ಲಿ ಯಾರು ಫಾರಿನ್ ಹೋಗಿಲ್ಲ. ಮ್ಯಾಕ್ಸ್ ತಾನೇ ಫೋಟೋ ಹೋಗ್ಬಿಟ್ಟು ಬಂದಿರೋದು. ಪೂಜೆ ಮಾಡಿಸಿ ಓದ್ತಾ ನಾವು ಹೆಣ್ಣವರು ಊಟ ಕೊಡ್ತಾರೆ. ಊಟ ತಿಂಗಳು ಹೋಟ್ಲಲ್ಲಿ ಮಟನ್ ಊಟ. ಕುಮಾರಣ್ಣ ಹೋಗ್ತಾ ಊಟ ಬೇರೆ ಕೊಡ್ತಾರಂತ ಇವನಿಗೆ. ನಾವು ಅಂದ್ಕೊಂಡಿದ್ವಿ ನಮ್ಗೂ ಮುಂಚೆ ಎಲ್ಲರೂ ಹೊರಟೋಗ್ಬಿಟ್ಟಿದಾರಲ್ಲ, ಸೊ ನಾವೇ ಲೇಟು ಅಂತ. ಬಟ್ ನಾವು ಹೋಗಿದ್ದು ಕರೆಕ್ಟ್ ಟೈಮ್ ಇತ್ತು. ಸೊ ನಮಗೂ ಲೇಟಾಗಿ ಇನ್ನೊಂದು ಕಾರ್ ಅವ್ರು ಬಂದರು. ಈಗಿತ್ತು ನಮ್ಮ ಒಂದು ಫ್ಯಾಮಿಲಿಯ ಕಾಮಿಡಿ. ಏನಂತಂದರೆ, ನಾವು ಮುಂದೆ ಹೋಗಿದ್ದೀವಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ, ಅವ್ರು ಮುಂದೆ ಹೋಗಿದ್ದಾರೆ ಅಂತ ನಾವು ಅಂದ್ಕೊಂಡು ನಾವು ಸ್ಲೋ ಆಗಿ ಹೋಗಿದ್ದೀವಿ. ಸೊ ಇಬ್ಬರೂ ನಾವೇ ಮುಂಚೆ ಹೋಗಿದ್ದೀವಿ ಅದಕ್ಕೂ ಮುಂಚೆನೇ. ಸೊ ಇನ್ನೊಂದು ಕಾರವರು ಲೇಟಾಗೆ ಬಂದರು. ಇಲ್ಲಿ ನಮ್ಮ ಪಾಪು ಹಾಯ್ ಹೇಳ್ತಿದ್ದಾರೆ, ನಮ್ಮ ಮಮ್ಮಿ ಮತ್ತು ನಮ್ಮ ಪಾಪು. ಸೊ ಇಲ್ಲಿ ನಮ್ಮ ಅಕ್ಕ ಮಗಳು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಅಕ್ಕ ಹಾಯ್ ಅಂತಿದ್ದಾರೆ, ಇದು ನಮ್ಮ ಅಕ್ಕ ಮಗ. ಸೊ ನಿಮ್ಗೆಲ್ಲರಿಗೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಒಂದ್ಸತಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಸೂನ್. ನಮ್ಮ ಅಕ್ಕ ಮಗನಿಗೆ ಮೇಕೆ ಕಟ್ಟಾಗಿದೆ ಅಂತ ಟೆನ್ಷನಲ್ಲಿದ್ದಾನೆ. ಸೊ ಅವನು ನೋಡಿಲ್ಲ ಏನಿಲ್ಲ, ಅದು ನಾವು ಸಾಕಿರೋ ಮೇಕೆ ಆಗಿತ್ತು. ಸೊ ಅದನ್ನೇ ಕಟ್ ಮಾಡಿಬಿಟ್ಟಿದ್ದಾರ, ನಂಗೆ ಗೊತ್ತೇ ಇಲ್ಲ, ನಾನು ನೋಡೇ ಇಲ್ಲ ಅಂತ ಅವನು ಫೀಲ್ ಮಾಡ್ಕೊತ ಇದ್ದ. ನಾವು ಇವಾಗ ನಮ್ಮ ದೇವಸ್ಥಾನಕ್ಕೆ ರೀಚ್ ಆದ್ವಿ, ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ. ನಮ್ದು ಏನೇ ಒಂದು ಅರ್ಕೆ ಇದ್ದರೂ ಏನೇ ಇದ್ರೂ ನಾವು ಇಲ್ಲೇ ನಾವು ತೀರಿಸೋದು, ಅಥವಾ ನಾವು ನಂಬಿರೋ ದೇವರು ಇದೇನೆ. ಅದಕ್ಕೋಸ್ಕರ ನಾವಿವಾಗ ಇಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಒಂದು ಕಾಮಿಡಿ ಮಾಡ್ತಾ ಇದ್ದಾರೆ ಎಲ್ಲರೂ. ಇಲ್ಲಿ ನಮ್ಮ ಮಾಮ ಮತ್ತು ನಮ್ಮ ಮಮ್ಮಿ ಇಬ್ಬರೂ ಕಾಮಿಡಿ ಮಾತಾಡ್ತಾ ಇದ್ದಾರೆ ಹಂಗೆ ಆಡಿಕೊಂಡು. ಸೊ ಅದಾದಮೇಲೆ ನಾವಿವಾಗ ನಮ್ಮ ದೇವ್ರಿಗೆ ನಮ್ಮ ಹರಕೆನ ತೀರಿಸೋದಕ್ಕೆ ಅಂತ ಹೊರಟಿದ್ದೀವಿ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಮಗೆ ಅಲ್ಲಿ ಹಣ್ಣು ಹಂಪಲು ಏನೇನು ನಾವು ಅಂದ್ಕೊಂಡಿದ್ವೋ ಅದನ್ನೆಲ್ಲ ಇಟ್ಟು ನಾವಿವಾಗ ನಮ್ಮ ಪೂಜೆ ಸಲ್ಲಿಸ್ತಾ ಇದ್ದೀವಿ. ನಾವು ಏನೇ ಅಂದ್ಕೊಂಡ್ರು ನಮ್ಮನ್ನ ಮಾತ್ರ ಈ ದೇವರು ಯಾವತ್ತೂ ಕೈ ಬಿಟ್ಟಿಲ್ಲ. ಇದನ್ನು ನಾವು ನಂಬಿದ್ದೀವಿ, ನಮ್ಮನ್ನ ಕೈ ಹಿಡ್ದಿದೆ. ಇದು ಯಾವತ್ತು ನಾನು ಸಾಯೋವರೆಗೂ ನಮ್ಮನ್ನ ಕೈ ಹಿಡ್ದಿರುತ್ತೆ ಅಂತ ನಾನು ನಂಬಿದ್ದೀನಿ. ನಮ್ಮ ಮನೆಯವರೆಲ್ಲರೂ ನಾವು ನಂಬೋದೇ ಚಿಕ್ಕಣ್ಣ ಸ್ವಾಮಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ದೇವಸ್ಥಾನ ಕುಣಿಗಲ್ಲಿರೋದು. ನೀವು ಯಾರಾದರೂ ನೋಡಿಲ್ಲ ಅಂದರೆ ವಿಸಿಟ್ ಮಾಡಿ ಒಂದ್ಸತಿ, ನಿಮಗೂ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ಏನೇ ಅಂದ್ಕೊಂಡ್ರೂ ಆಗುತ್ತೆ. ಮೇ ಬಿ ಅದು ನಿಮ್ಮ ನಂಬಿಕೆಗಳ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ನನಗೂ ಅಷ್ಟೇ. ಇದು ನಾನೇ ಒಂದು ಎಕ್ಸಾಂಪಲ್. ನಾನು ಏನೇ ಒಂದು ಅಂದ್ಕೊಂಡ್ರೂ ನನಗಂತೂ ಈ ದೇವರು ಆ ವಿಷಯನೇ ಆಗಲಿ ಅಥವಾ ಒಂದು ಏನೇ ಒಂದು ಇದನ್ನಾಗಲಿ ನೆರವೇರಿಸಿದೆ. ಆಮೇಲೆ ನನಗೆಲ್ಲನೂ ಒಳ್ಳೇದು ಮಾಡಿದೆ.
ಇದೇ ರೀತಿನೇ ನನ್ನ ಕಾಪಾಡುತ್ತೆ ಅಂತಲೂ ನಾನು ನಂಬಿದ್ದೀನಿ. ಆಮೇಲೆ ನನಗೆ ಏನೇ ಕೆಟ್ಟದ್ದು ಬೈಸಕ್ಕೆ ಬಂದರು ಅಥವಾ ಕೆಟ್ಟದ್ದು ಮಾಡೋಕ್ಕೆ ಬಂದರು ಅವ್ರನ್ನ ಅಲ್ಲೇ ತುಳ್ದಾಕಿದೆ ಅಂತಲೇ ಹೇಳ್ಬೋದು. ಆಮೇಲೆ ನನಗೆ ಅಥವಾ ನಮ್ಮ ಮನೆಯವ್ರಿಗೆ ಅಥವಾ ಯಾರಿಗೆ ಒಂದು ಕೆಟ್ಟದ್ದು ಆಗೋಕ್ಕೂ ಬಿಟ್ಟಿಲ್ಲ ದೇವರು. ನಾವು ನಂಬಿದ್ದೀವಿ ನಾವು ದೇವ್ರನ್ನ. ನಮ್ಗೆ ಯಾವತ್ತೂ ಕೆಟ್ಟದ್ದು ಆಗಲ್ಲ ಅಂತಲೂ ಮುಂದೆನೂ ನಂಬ್ತೀವಿ. ಏನಾರ ಕೆಟ್ಟದ್ದು ಮಾಡೋಕ್ಕೆ ಬಂದವ್ರನ್ನೂ ಬಿಡಲ್ಲ ಅಂತಲೂ ನಂಬಿದ್ದೀವಿ. ಅವ್ರಿಗೆ ಅದೇ ರೀತಿ ಶಿಕ್ಷೆ ಕೂಡ ಆಗಿದೆ. ಸೊ ನಾನಂತೂ ಈ ದೇವ್ರನ್ನ ನಂಬ್ತೀನಿ. ಇಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ಅಣ್ಣ ಅದೆಲ್ಲ ಫೋಟೋಶೂಟ್ ನಡೀತಿದೆ. ಏನು ಇಷ್ಟೊಂದು ದೇವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಬೇಡಿ. ನಾನು ನಂಬಿರೋ ದೇವ್ರು ಮಾತ್ರ ಇದನ್ನು ಯಾವತ್ತೂ ನಾನು ಸಾಯೋವರೆಗೂ ಯಾವತ್ತೂ ಚಿರಋಣಿ ಆಗಿರ್ತೀನಿ ಚಿಕ್ಕಣ್ಣಪ್ಪಗೆ. ಈಗ ಹೇಳಕ್ಕೆ ಮಾತ್ರ ನಾನು ಖುಷಿ ಪಡ್ತೀನಿ, ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿ ನಾವೆಲ್ಲರೂ ನಮ್ಮ ಫೇಸ್ಗಳಲ್ಲೇ ಗೊತ್ತಾಗುತ್ತೆ ನಾವು ಅಷ್ಟು ಖುಷಿಯಾಗಿರ್ತೀವಿ ಈ ದೇವಸ್ಥಾನಕ್ಕೆ ಬಂದರೆ. ಆಮೇಲೆ ನಮಗೆ ಆಗಿರೋಂಥ ಒಳ್ಳೆ ಎಕ್ಸ್ಪೀರಿಯೆನ್ಸು ನಮ್ಮ ಲೈಫಲ್ಲಿ ಅಂತ ಅಂದರೆ ನಮ್ಮ ಲೈಫ್ ಒಂದು ತುಂಬ ಒಳ್ಳೆ ಸ್ಥಾನದಲ್ಲಿದೆ, ಒಂದು ಚೇಂಜಸ್ ಇದೆ. ನಾವು ಇವತ್ತು ಚೆನ್ನಾಗಿದ್ದೀವಿ ಅಂತ ಅಂದರೆ ಅದಕ್ಕೆ ಈ ದೇವರೇ ಕಾರಣ. ಇಲ್ಲಿ ನಾವು ಕೈ ಮುಗಿತಾ ಇದ್ದೀವಿ ಚಿಕ್ಕಣ್ಣಪ್ಪಂಗೆ, ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೂ. ಸೊ ನಾವು ಇಲ್ಲಿ ಹರಕೆ ಮಾಡ್ಕೊಂಡಿದ್ವಿ, ಮದುವೆ ಆದ ಮೇಲೆ ಬಂದು ಇಲ್ಲಿ ಹರಕೆ ತೀರಿಸ್ತೀವಿ ಅಂತ. ಮದುವೆ ಆಗಿ ಒಂದು 11 ಡೇಸ್ಗೇನೋ ನಾವಿಲ್ಲಿ ಬಂದಿದ್ದೀವಿ. ಸೊ ನಮ್ಮ ಪೂಜೆನ ಸಲ್ಲಿಸಿದ್ದೀವಿ. ಪೂಜೆಯಲ್ಲಿ ಇನ್ನೊಂದು ನಮಗೆ ವರ ಕೂಡ ಸಿಕ್ತು. ನಮಗೆ ಪೂಜೆ ತುಂಬ ಚೆನ್ನಾಗಾಯಿತು. ಎಲ್ಲನೂ ಖುಷಿಯಿಂದ ಆಯಿತು. ನಮಗೆ ಹೂವು ಕೊಟ್ಟರು, ಕುಂಕುಮ ಕೊಟ್ಟರು. ಆಮೇಲೆ ಅಲ್ಲಿ ಗರ್ಭಗುಡಿಯಿಂದ ಸಿಗೋ ಆ ಒಂದು ಶ್ರೇಷ್ಠವಾದ ಕುಂಕುಮ, ಆ ಒಂದು ಹೂವು ಎಲ್ಲರಿಗೂ ಸಿಗಲ್ಲ. ಸೊ ಐ ಆಮ್ ಲಕ್ಕಿ ಟು ಹ್ಯಾವ್ ದಿಸ್ ಫ್ಯಾಮಿಲಿ. ಈ ಫ್ಯಾಮಿಲಿಯಿಂದನೇ ನನಗಿದೆಲ್ಲ ಆಪರ್ಚುನಿಟಿ ಸಿಕ್ತು. ಆಮೇಲೆ ನನಗೆ ಈ ಒಂದು ಒಳ್ಳೇದಾಗ್ತಿದೆ ಅಂತ ಅಂದರೆ ಇಲ್ಲಿರೋ ಎಲ್ಲರೂ ಕಾರಣ. ಇಲ್ಲಿ ನೋಡ್ತಿದ್ರಲ್ಲ ನಮ್ಮ ಅಕ್ಕ, ಅಣ್ಣ, ಅಕ್ಕನ ಮಕ್ಕಳು, ನಮ್ಮ ಮಾಮ ಎಲ್ಲರೂ, ಅತ್ತೆ, ಅಜ್ಜಿ, ಫುಲ್ ಫ್ಯಾಮಿಲಿನೇ. ನಮ್ಮ ಅಮ್ಮ ಕಡೆ ಫ್ಯಾಮಿಲಿಯವರೇ ಕಾರಣ ನಾನು ಇವತ್ತು ಖುಷಿಯಾಗಿದ್ದೀನಿ ಅಂತಂದರೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಹಸ್ಬೆಂಡ್ ನನಗೆ ಹೂವು ಮುಡಿಸ್ತಾ ಇದ್ದಾರೆ. ಸೊ ಅದೊಂದು ಇರಲಿ ಮೂಮೆಂಟ್ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿದೆ. ಇಲ್ಲಿ ನಮ್ಮಮ್ಮ ಅಂದರೆ ಅತ್ತೆ, ಮಾಮನ ಹೆಂಡತಿ, ಆದರೆ ಅಮ್ಮ ಅಂತಲೇ ಇರ್ತೀವಿ. ಅವ್ರು ಯಾವತ್ತು ಅಮ್ಮಾಗೆ ಇರ್ತಾರೆ. ಅವರು ಆಯ್ ಮಾಡ್ತಿದ್ದಾರೆ. ಇಲ್ಲಿ ಅಕ್ಕಂದಿರು ಬಂದರು. ಸೊ ಎಲ್ಲರೂ ಆಯ್ ಮಾಡ್ತಾಯಿದ್ದಾರೆ. ಇಲ್ಲೇ ನಮ್ಮ ಆಂಟಿ ಬಂದು, ಇಲ್ಲಿ ನಮ್ಮ ಇವರೆಲ್ಲರೂ ಆಯ್ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಪಾಪನ ದೇವ್ರ ಗರ್ಭಗುಡಿ ಒಳಗಡೆಗೆ ಪೂಜೆಗೆ ಅಂತ ಸುಮ್ಮನೆ ಈ ಥರ ಮುಕ್ಕಿಸ್ತಾರಲ್ವ, ಅದನ್ನು ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ನೋಡಿ, ಈಗಿತ್ತು ನಮ್ಮ ಫ್ಯಾಮಿಲಿಯ ಒಂದು ಸೂಪರ್ ವ್ಲಾಗ್. ಇಲ್ಲಿ ಗಾಸಿಪ್ ಮಾಡ್ತಾರೆ, ಎಲ್ಲೋದ್ರು ಎಷ್ಟು ಜನ ಇನ್ನೂ ಎಲ್ಲರೂ ಕುತ್ಕೊಂಡು ಗಾಸಿಪ್ ಮಾಡ್ತಾ ಇರ್ತೀವಿ. ಇಲ್ಲೂ ಅದೇ ಮಾಡ್ತಾ ಇದ್ದಾರೆ. ಸೊ ಒಂಥರ ಇಲ್ಲಿ ಬಂದರು ಅಕ್ಕ, ನಾನು ಹೇಳಿದ್ನಲ್ಲ ಇನ್ನೊಬ್ರು ಅಕ್ಕ, ಇವರೇ ಮಿಸ್ಸಿಂಗ್ ಆಗಿದ್ರು, ಸ್ವಲ್ಪ ಲೇಟಾಗಿ ಬಂದರು. ಸೊ ನಾವಿಷ್ಟು ಜನ ಸೇರಿದ್ರೆ ಒಳ್ಳೆ ಗಾಸಿಪ್ ಮಾಡ್ತಾ ಇರ್ತೀವಿ. ಇಲ್ಲಿ ನನ್ನ ಸಿಸ್ಟರ್ಸ್ ಇವರೆಲ್ಲ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ತಿಂತಾ ಇದ್ದಾರೆ ನೋಡಿ, ಇದಕ್ಕೂ ಕಿತ್ಲಾಡ್ಕೊಂಡು ತಿಂತಾರೆ. ಎಲ್ಲಿ ಹೋದ್ರು ಏನೋ ಒಂದು ಮಾಡಬೇಕು ಆ ರೀತಿ ಇದು ಮಾಡ್ತಾರೆ. ಆಮೇಲೆ ಇಲ್ಲಿ ನಮ್ಮಣ್ಣ, ಅಕ್ಕನ ಮಕ್ಕಳು ಎಲ್ಲರೂ ಎಂಟ್ರಿ ಆದರು. ಸೊ ತುಂಬ ಖುಷಿಯಾಗಿತ್ತು ನಮ್ಮ ಒಂದು ಡೇ. ಆಮೇಲೆ ಇಲ್ಲಿ ಅಜ್ಜಿ ಆಯ್ ಮಾಡ್ತಾಯಿದ್ದಾರೆ, ಇಲ್ಲಿ ಅಣ್ಣ, ಎಲ್ಲರೂ ಫುಲ್ ಫ್ಯಾಮಿಲಿ. ನಾವು ಯಾರನ್ನ ಕರೆದಿದ್ದೋ ಅವರೆಲ್ಲರೂ ಬಂದಿದ್ರು. ಸೊ ತುಂಬ ಖುಷಿಯಾಯಿತು ನಮ್ಮ ಈ ಒಂದು ಫಂಕ್ಷನ್ಗೆ, ಪುಟ್ಟ ಫಂಕ್ಷನ್ಗೆ ಎಲ್ಲರೂ ಜಾಯ್ನ್ ಆಗಿದ್ದು. ಆಮೇಲೆ ಆ ಒಂದು ಫಂಕ್ಷನ್ ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ಪೂಜೆಯಿಂದ ಹಿಡಿದು ಎಲ್ಲನೂ. ಇವರು ಅಷ್ಟೇ ನಿನಗೋಸ್ಕರ ಕಿತ್ಲಾಡ್ತಾ ಇದ್ದಾರೆ. ಮಗನೇ ನೀನು ಜಗಳ ಆಡ್ತೀಯ ತೆನಿಗೆಗೋಸ್ಕರ. ಇಲ್ಲಿ ಮನೆಯಲ್ಲಿ ಊಟ ಆಗ್ತಾ ಇರೋದು ಐನೋರ್ ಮನೆಯಲ್ಲಿ. ನಾವೆಷ್ಟು ಅದೃಷ್ಟವಂತರು ಅಂದರೆ ನಾವಷ್ಟು ಅದೃಷ್ಟವಂತರು. ಯಾಕಂದರೆ ಐನೋರ್ ಮನೆಯಲ್ಲೇ ಊಟ ಆಗ್ತಾ ಇದ್ದಾರೆ ನಮಗೆ ಅಂತಂದರೆ ನಾವಿನ್ನೆಷ್ಟು ಲಕ್ಕಿ ಇರ್ಬೋದು ಅಂತ ಎಲ್ಲರೂ ಯೋಚನೆ ಮಾಡಿ. ಅವ್ರ ಮನೆಗಳಿಗೆ ನಮ್ಮನ್ನ ಯಾರನ್ನೂ ಸೇರಿಸಲ್ಲ, ಆಮೇಲೆ ಯಾರನ್ನೂ ಬಿಟ್ಕೊಳ್ಳಲ್ಲ. ಅವರು ಯಾರನ್ನೂ ಬಿಟ್ಕೊಳ್ಳಲ್ಲ, ಅವ್ರ ಮನೆಯವ್ರು ಅಷ್ಟೇ ಅವ್ರನ್ನ ಅಲೌ ಮಾಡೋದು. ಆಮೇಲೆ ನಮ್ಮನ್ನ ಯಾರನ್ನೂ ಬಿಟ್ಕೊಳ್ಳಲ್ಲ, ಯಾರೇ ಒಬ್ಬರು ಬಂದ್ರೂ ಅವ್ರು ಬಿಟ್ಕೊಳ್ಳಲ್ಲ. ಬಟ್ ನಮಗೆ
ಎಷ್ಟು ಒಳ್ಳೆ ಆಪರ್ಚುನಿಟಿ ಸಿಕ್ತು ನಮಗೆ. ಅವ್ರ ಮನೇಲೇ ನಮಗೆ ಊಟ ಮಾಡೋಂಥ ಭಾಗ್ಯ ಸಿಕ್ತು. ಆಮೇಲೆ ನಾವು ಮಾಡಿಸಿದಂಥ ಊಟನ ನಾವು ಅವ್ರ ಮನೆ ಹತ್ರನೇ ಊಟ ಬಡಿಸಿದ್ದು. ಸೊ ಒಂದು ಪುಟ್ಟು ಪೂಜೆ ಆದಮೇಲೆ ಅಲ್ಲೇನೆ ಎಲ್ಲಾನು ಊಟ ಬಡಿಸಿದ್ದು. ಸೊ ಊಟ ಅಂತೂ ಹೇಳಂಗಿಲ್ಲ, ದೇವ್ರ ಪ್ರಸಾದ ಯಾವತ್ತೂ ಸಖತ್ತಾಗಿರುತ್ತೆ, ಸೂಪರ್ ಆಗಿತ್ತು. ನೋಡಿದ್ರೆ ಮತ್ತೆ ಹಾಯ್ ಅಂತಾನೆ ಹೇಳಲಿಲ್ಲ, ಯಾಕಂದ್ರೆ ನಮ್ಮ ಅತ್ತೆಗೆ ಫೋಟೋ ವಿಡಿಯೋ ಅಂದ್ರೆ ಇಷ್ಟ ಇಲ್ಲ. ಆದರೆ ಅವರು ನನ್ನ ಫೇವ್ರೆಟ್. ಸೊ ಅವ್ರು ಯಾವಾಗಲೂ ಹಂಗೆ, ಅವ್ರು ಅದೇ ರೀತಿನೇ ನಾವು ಅಕ್ಸೆಪ್ಟ್ ಮಾಡಿದ್ದೀವಿ, ನೀವು ಅಕ್ಸೆಪ್ಟ್ ಮಾಡಿ. ಇಲ್ಲಿ ನಮ್ಮ ಅಕ್ಕ ಮಗ ನನಗೋಸ್ಕರ ತಿನ್ನಿಸ್ತಾ ಇದ್ದಾನೆ. ನನಗಂತೂ ಹೊಟ್ಟೆ ಹಸ್ಟೋಗ್ಬಿಟ್ಟಿತ್ತು ನಾವು ಅಲ್ಲಿ ಹೋಗೋಷ್ಟಲ್ಲಿ, ಯಾಕಂದರೆ ನಾವು ನಾಷ್ಟ ಉಪ್ಪಿಟ್ಟು ತಿಂದಿದ್ದು, ಸ್ವಲ್ಪನೇ ತಿಂದಿದ್ದು, ಅದಕ್ಕೋಸ್ಕರ. ನಮ್ಮ ಫ್ಯಾಮಿಲಿನೆಲ್ಲ ನೀವು ನೋಡಿದ್ರಿ ಅನಿಸುತ್ತೆ. ಇನ್ನೂ ಇದ್ದಾರೆ, ಬಟ್ ಯಾರೂ ಜಾಸ್ತಿ ಬಂದಿಲ್ಲ, ಯಾರನ್ನೂ ಜಾಸ್ತಿ ಇನ್ವೈಟ್ ಮಾಡಿಲ್ಲ. ಸೊ ಇದು ಚಿಕ್ಕ ಫಂಕ್ಷನ್ ಆಗಿರೋ ಕಾರಣ ಇಷ್ಟೇ ಜನ ಬಂದಿರೋದು. ಇಲ್ಲಿ ನಮ್ಮ ಅಕ್ಕ ಮಗ, ನಮ್ಮ ಫೇವ್ರೆಟ್ ಪಾಪು ನಮ್ಮ ಮನೆಯಲ್ಲಿ. ಸೊ ಇವನ ಜೊತೆ ಒಂಚೂರು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಎಲ್ಲರೂ ಎತ್ಕೊಂಡು ಅವ್ನಿಗೆ ಹಿಂಸೆ ಕೊಡ್ತಾಯಿದ್ದೀವಿ ಪಾಪ ಅವನು. ಅದಾದಮೇಲೆ ಇದು ಅವ್ರ ಮನೆ, ದೇವಸ್ಥಾನ ಹತ್ರನೇ ಇರೋದು ಮನೆ. 1-2 ಮಿನಿಟ್ಸ್ ದೇವಸ್ಥಾನ ಹತ್ರ ಆಚೆ ನಡ್ಕೊಂಬಂದರೆ ಅವ್ರ ಮನೆ ಸಿಗುತ್ತೆ. ಇಲ್ಲೆಲ್ಲರೂ ಕುತ್ಕೊಂಡಿದ್ದಾರೆ, ಎಲ್ಲರೂ ಕುತ್ಕೊಂಡು ಊಟಕ್ಕೆ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ಪೂಜೆಗೂ ಮುಂಚೆ ಊಟ ಮಾಡೋಂಗಿಲ್ಲ, ಅಲ್ಲೊಂದು ಪೂಜೆ ನಡೀತು. ಸೊ ಆ ಪೂಜೆದು ವಿಡಿಯೋ ಎಲ್ಲ ಹಾಕೋಕ್ಕಾಗಿಲ್ಲ. ಇಲ್ಲಿ ನಮ್ಮ ಪಾಪು ಮತ್ತು ಅವ್ರ ಅಜ್ಜಿ ಅಂದರೆ ನಮ್ಮಮ್ಮ ಇಬ್ಬರೂ ಕುತ್ಕೊಂಡು ಆಟ ಆಡ್ತಾಯಿದ್ರು. ಸೊ ಅದು ಒಂದಿರಲಿ ಕ್ಯಾಪ್ಚರ್ ಮಾಡೋಣ ಅಂತ ಕ್ಯಾಪ್ಚರ್ ಮಾಡಿದೆ. ಇಲ್ಲಿ ನೋಡ್ದಾಗ ಗೊತ್ತಾಗುತ್ತೆ, ಎಲ್ಲರೂ ಪಾಪನ್ನ ನೋಡ್ಕೊಂಡು ಕೂತಿದ್ದಾರೆ ಆಟ ಆಡಿಸ್ಕೊಂಡು. ಯಾಕಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಇವಾಗ ಅವನೊಬ್ಬನೇ ಚಿಕ್ಕ ಪಾಪು ಇರೋದು. ಸೊ ತುಂಬ ಚೆನ್ನಾಗಿ ಕೇರ್ ಮಾಡಬೇಕಾಗುತ್ತೆ, ಕೇರ್ ಮಾಡ್ತಾಯಿರೋದು ಕೂಡ. ಇಲ್ಲಿ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಸೊ ನಾವು 2ನೇ ಪಂಕ್ತಿಯಲ್ಲಿ ಊಟಕ್ಕೆ ಕೂತಿದ್ವಿ. 2 ಪಂಕ್ತಿ ಊಟ ಅಷ್ಟೇ ಆಗಿದ್ದು, ಜಾಸ್ತಿ ಜನಕ್ಕೆ ನಾವು ಕರೆದಿಲ್ಲ ಅಲ್ಲ, ಅದಕ್ಕೋಸ್ಕರ ಲೈಟ್ ಫುಡ್. ಆಮೇಲೆ ಎಲ್ಲರಿಗೂ ಮುದ್ದೆ, ಮಟನ್ ಸಾರು, ಅನ್ನ, ಮಟನ್ ಸಾರು, ಅದ್ರ ಬಿಟ್ಟರೆ ಬೇರೆ ಏನು ಮಾಡಿಸಿಲ್ಲ. ಯಾವುದೇ ರೀತಿಯ ಫುಡ್ ಏನು ಮಾಡಿಸಿಲ್ಲ. ಏನಕ್ಕೇನು ಫುಡ್ ಏನು ಜಾಸ್ತಿ ಮಾಡಿಸಿಲ್ಲ ಅಂದರೆ, ಅಲ್ಲಿ ನಾವು ಹರಕೆ ತೀರಿಸ್ಬೇಕಾದ್ರೆ ಚಿಕನ್ ಎಲ್ಲ ಮಾಡೋದಿಲ್ಲ. ಆಮೇಲೆ ಬರೀ ಮಟನ್ ಅಷ್ಟೇ. ಅದು ನಾವು 3 ಮೇಕೆನೋ ಕಟ್ ಮಾಡಿದ್ವಿ. ಸೊ ಅದ್ರದ್ದು ಮಟನ್ ಸಾರು, ಮುದ್ದೆ, ಅನ್ನ, ವೈಟ್ ರೈಸ್ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಮಾಡಿಸಿಲ್ಲ, ಮಾಡಿಸೋ ಆಗಿಲ್ಲ ಕೂಡ. ವೆರೈಟಿ ಆಗಿ ಏನೂ ಮಾಡಿಸೋಂಗಿಲ್ಲ, ಯಾಕಂದರೆ ಅದು ದೇವಸ್ಥಾನದ ಪೂಜೆದು ಒಂದು ಪ್ರಸಾದ ಅಷ್ಟೇ. ಪ್ರಸಾದ ರೀತಿ ತಿನ್ನಬೇಕು. ಸೊ ಎಲ್ಲರೂ ಊಟ ಮಾಡಿಕೊಂಡು ಇಲ್ಲಿ ಎಲ್ಲರೂ ಹೊರಡ್ತಾ ಇದ್ದಾರೆ. ಒಬ್ಬೊಬ್ಬರು ಎಲ್ಲರೂ ಮುಂದೆ ಹೊರಟಿದ್ದಾರೆ, ಇದು ನಾವೇ ಲಾಸ್ಟು. ಸೊ ನಮ್ಮ ಮುಂದೆ ಬಂದಿರೋರಿಗೆ ಇಲ್ಲಿ ಬಾಯ್ ಹೇಳ್ತಾ ಇದ್ವಿ. ಸೊ ಅದಾದಮೇಲೆ ನಾವು ಕೂಡ ಹೊರಟ್ವಿ. ಅರೌಂಡ್ 4:35 ಆಗಿತ್ತು ನಾವಲ್ಲಿ ಬಿಡಬೇಕಾದ್ರೆ. ಇವಾಗ ಚೂರು ಸ್ವಲ್ಪ ಸ್ಪೀಡಾಗೆ ಹೋಗ್ತಾಯಿದ್ವಿ. ಹೋಗೋಣ ಸಾಕಾಯಿತು, ಆಲ್ಮೋಸ್ಟ್ 12 o'clock ಬಂದಿದ್ವಿ, ಸಾಕಾಯಿತು. ಇವಾಗ ಹೊರಡ್ತಾ ಇದ್ದೀವಿ. ಹೊರಡ್ಬೇಕಾದ್ರೆ ಇಲ್ಲಿ ನಮ್ಮ ಅಜ್ಜಿ ಮುಂದೆ ಕಾರ್ ಹೋಗಿತ್ತಲ್ಲ, ಸೊ ಇವರು ಇಲ್ಲಿ ಶಾಪಿಂಗ್ ಮಾಡ್ತಿದ್ರು. ಕುಣಿಗಲ್ಲಿಗೆ ಬಂದರೆ ನಮ್ಮ ಅಜ್ಜಿದಿರೋ ಮತ್ತು ನಮ್ಮ ಅಣ್ಣ ಇಲ್ಲಿದ್ದಾರಲ್ಲ, ಇವರೆಲ್ಲ ಎಲೆ, ಅಡಿಕೆ, ಕಡ್ಡಿ ಪುಡಿ ಇದನ್ನೆಲ್ಲ ಕೆ ಜಿ ತೊಗೊಂಡು ಹೋಗ್ತಾರೆ. ಸುಣ್ಣ ಎಲ್ಲನೂ ಒಂದು ಅಷ್ಟು ದಿವಸಕ್ಕೆ ಒಂದು 6 ತಿಂಗಳು ಒಂದು ವರ್ಷದಷ್ಟು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬೋದು ಅಜ್ಜಿದರು. ಸೊ ಇವ್ರನ್ನ ನೋಡಿ ಮಾತಾಡಿಸಿ ಒಂದು ಬಾಯ್ ಹೇಳ್ಬಿಟ್ಟು ನಾವು ಇವಾಗ ಇಲ್ಲಿಂದ ಹೊರಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಅತ್ತೆಗೆ ಎಷ್ಟು ಖುಷಿ, ಅಡಿಕೆ ತೊಗೊಂಡಿರೋ ಖುಷಿ. ಆ ಥರ ಇತ್ತು ನಮ್ಮ ವ್ಲಾಗ್. ಅದಾದಮೇಲೆ ಮುಂದೆ ಹೊರಟ್ವಿ. ಎಲ್ಲರೂ ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಬೇರೆ ಕಡೆ ನಿಲ್ಸಿದ್ರು. ನಾವಲ್ಲಿ ನಿಲ್ಲಿಸ್ದೆ ಮುಂದೆ ಹೋಗ್ಬಿಟ್ಟು ತಿಂತಾಯಿದ್ವಿ. ಸೊ ಅದು ಒಂದು ಚಿಕ್ಕ ಕಾಮಿಡಿ ಥರ ಆಯಿತು. ಇಲ್ಲಿ ನಮ್ಮ ಹಸ್ಬೆಂಡ್ ಫುಲ್ ಹ್ಯಾಪಿಯಾಗಿ ಐಸ್ ಕ್ರೀಮ್ ತಿಂತಾರೆ. ಅವ್ರಿಗೂ ಐಸ್ ಕ್ರೀಮ್ ಇಷ್ಟ, ನನಗೂ ಐಸ್ ಕ್ರೀಮ್ ಇಷ್ಟ, ನಮ್ಮ ಅಕ್ಕಗೂ ಇಷ್ಟ, ಎಲ್ಲರಿಗೂ ಇಷ್ಟ ಇಲ್ಲ ಐಸ್ ಕ್ರೀಮ್ ತಿಂತಾ ಇರೋರಿಗೆ. ಸೊ ವಿ ಹ್ಯಾಡ್ ಎ ಗುಡ್ ಟೈಮ್, ಮಾತಾಡ್ಕೊಂಡು ಐಸ್ ಕ್ರೀಮ್ ತಿಂತಾಯಿದ್ದೀವಿ. ಸೊ ಐಸ್ ಕ್ರೀಮೆಲ್ಲ ತಿನ್ಕೊಂಡು ಹೊರಟ್ವಿ. ಮಳೆ, ಯಾವಾಗಲೂ ಮಳೆ. ಅದಾದಮೇಲೆ ಒಂಚೂರು
ನಮ್ಮ ಕಾರ್ ಡೀಸೆಲ್ ಎಲ್ಲ ಕಮ್ಮಿ ಆಗಿತ್ತು. ಸೊ ಕಾರ್ ಡೀಸೆಲ್ ಹಾಕ್ಸ್ಕೊಂಡು ಹೊರಟ್ವಿ. ಸೊ ನಮ್ಮ ಮುಂದೆ ಕಾರ್ಗಳೆಲ್ಲ ವೆಯ್ಟ್ ಮಾಡ್ತಿದೆ. ಏನಕ್ಕೆ ವೆಯ್ಟ್ ಮಾಡ್ತಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲನೂ ವೆಯ್ಟ್ ಮಾಡ್ತಾಯಿದ್ವಿ. ನಾವು ಹಿಂದೆ ವ್ಲಾಗ್ ಅಂದರೆ ಹಿಂದೆ ಒಂಚೂರು ರೀಕ್ಯಾಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಅಜ್ಜಿಯವರೆಲ್ಲ ವೆಯ್ಟ್ ಮಾಡ್ತಿದ್ರಲ್ಲ. ಸೊ ಬೀಗ ನಮ್ಮ ಅಜ್ಜಿ ಹತ್ರ ಇತ್ತು. ಅವರು ಶಾಪಿಂಗ್ ಮಾಡಿಕೊಂಡು ಅಲ್ಲೇ ಬಂದಿದೆ ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟು. ಅದಾದಮೇಲೆ ಕಾಲಿಗೆ ಪಟ್ಟಾಕ್ಸ್ಕೋಬೇಕಾಯ್ತು ಅಂದ್ಬಿಟ್ಟು ಭಟ್ರಹಳ್ಳಿಲಿ ಎಲ್ಲ ಪಟ್ಟಾಕ್ಸ್ಕೊಂಡು ಅವ್ರು ಬರೋಷ್ಟಲ್ಲಿ ನಾವು ಹೋಗಿ ಅವ್ರಿಗೆ ಕಾಯ್ಕೊಂಡು ಕೂತಿದ್ವಿ. ಸೊ ಗೇಟ್ ಬೀಗ ಕೂಡ ಹಾಕ್ತಾರೆ ನಮ್ಮ ಅಜ್ಜಿ ಮನೆಯಲ್ಲಿ. ಸೊ ಗೇಟ್ ಬೀಗನೂ ಇರಲಿಲ್ಲ. ನಾವೆಲ್ಲರೂ ಇಲ್ಲೇ ಕೂತ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ಸೊ ಇದೊಂದು ಫನ್ ಫ್ಯಾಕ್ಟ್. ಇದನ್ನು ಯಾವತ್ತೂ ಮರೆಯೋಂಗೆ ಇಲ್ಲ. ನೋಡಿ ಈ ಕಾರಿಂದ ಎಷ್ಟು ಜನ ಇಳಿದ್ಬಿಡ್ತಾ ಇದ್ದಾರೆ. ತುಂಬ ಜನ ಹೋಗಿದ್ವಿ. ಒಂದೊಂದು ಕಾರಲ್ಲೇ ಒಂದು 6 ಮೆಂಬರ್ಸ್ 12 ಮೆಂಬರ್ಸ್ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಹೋಗಿದ್ವಿ. ಯಾಕಂದರೆ ಬೇರೆ ಆಪ್ಷನ್ ಇರಲಿಲ್ಲ. ಸೊ ನೋಡಿ ಇಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕಾಯ್ಕೊಂಡು ಕೂತಿದ್ದಾರೆ, ನಿಂತ್ಕೊಂಡು ಸಾಕಾಗಿ ನೆಕ್ಸ್ಟು ಇವಾಗ ಬಂದು ಕೂತ್ಕೊಂತಾರೆ. ನಾವಂತೂ ಕಾರಲ್ಲೇ ಕೂತಿದ್ವಿ. ಯಾಕಂದರೆ ಮಳೆ ಇತ್ತು, ಎಲ್ಲ ಇತ್ತು. ಆಮೇಲೆ ಇಲ್ಲಿ ಫ್ಯಾಮಿಲಿ ಫೋಟೋ ತೆಗಿತಿದ್ದಾರೆ ನಮ್ಮಣ್ಣ. ಇವರಂತೂ ಎಲ್ಲಿ ಹೋದ್ರು ನಮಗೆ ಒಳ್ಳೆ ಎಂಟರ್ಟೈನ್ ಥರ ಮಾಡ್ತಾರೆ. ಎಲ್ಲರಿಗೂ ಬೇಜಾರೇ ಆಗಲ್ಲ. ತಿಂಡಿ ತಂದು ಕೊಡೋದು, ಮತ್ತು ಏನು ಫೋಟೋ ಹಿಡಿಯೋದು, ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿಸೋದು ಎಲ್ಲನೂ ಇವರೇ. ನೋಡಿ ಹೋಗಿ ನೋಡ್ತಾವ್ರೆ ಎಲ್ಲ ಕೀನೇ ಇಲ್ಲ. ಅದಾದಮೇಲೆ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಿ ಅದಾದಮೇಲೆ ಲಾಸ್ಟಲ್ಲಿ ಫೈನಲಿ ನಮಗೆ ಬೀಗ ಸಿಕ್ತು. ಇವಾಗ ಬೀಗ ಸಿಕ್ಕಿ ಗೇಟ್ ತೆಗ್ದು ಇವಾಗ ಎಲ್ಲರೂ ಒಬ್ಬರು ಒಳಗಡೆ ಹೋಗ್ತಾ ಇದ್ದಾರೆ. ನೋಡಿ ಹಂಗೆ ಇರಬೇಕು. ಸೊ ಇದೊಂಥರ ಮಜಾ ಇತ್ತು, ಒಂಥರ ಫನ್ ಇತ್ತು, ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ಕ್ಲಾರಿಟಿ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಫ್ಯಾಮಿಲಿ ಮೆಂಬರ್ಸ್ ನನ್ನ ವೀಡಿಯೋಸ್ ನೋಡೋ ಕಾರಣದಿಂದ ನಾವು ಯಾರನ್ನೂ ಕರೆದಿಲ್ಲ. ಯಾಕಂದರೆ ಇದು ಬಾಡೂಟ ಅನ್ನೋದಕ್ಕಿಂತ ಇದು ಒಂದು ಹರಕೆ ತೀರಿಸೋದಿತ್ತು. ಅದಕ್ಕೆ ನಾವು ಯಾರನ್ನೂ ಕರೆಯೋಂಗಿಲ್ಲ ಅಂತ ನಮಗೆ ಐನೋರು ಹೇಳಿದ್ದಕ್ಕೆ ಕಾರಣ ಇದು ನಮ್ಮ ಮನೆಯವರು. ಅಂದರೆ ಸುಮ್ಮನೆ ನಾವು ಕರೆದಿರೋದು ದೇವಸ್ಥಾನಕ್ಕೆ ಬನ್ನಿ ಅಂತ. ಆದರೆ ಅವ್ರಿಗೆ ಇಲ್ಲಿ ಮಟನ್ ಊಟ ಮಾಡ್ತಿದ್ದಾರೆ, ಚಿಕನ್ ಊಟ ಮಾಡ್ತಿದ್ದಾರೆ, ಏನೂ ಇಲ್ಲ. ಯಾಕಂದರೆ ನಾವೇನೂ ಆ ಥರ ಹೇಳಂಗಿರಲಿಲ್ಲ. ಸೊ ನಾವು ಈ ಥರ ಕರೆದಿದ್ವಿ. ಇದಾದಮೇಲೆ ಮನೆಗೆ ಬಂದ್ವಿ. ಮನೆಯಲ್ಲಿ ಇಲ್ಲಿ ನಮ್ಮ ಅಕ್ಕ ಮಗ ಏನೋ ಕಾಮಿಡಿ ಮಾಡ್ತಿದ್ದೀನಿ. ಸೊ ಅದನ್ನಂತೂ ಹೇಳೋಕ್ಕೆ ಆಗಲ್ಲ, ಆ ಥರ ಒಂದು ಕಾಮಿಡಿ ಒಂದು. ಆಮೇಲೆ ಎಲ್ಲರೂ ಮನೆಯಲ್ಲಿ ನಾವು ಯಾರೂ ಮಟನ್ ತಿಂದೇ ಇರೋ ಕಾರಣ ಇಲ್ಲೆಲ್ಲರೂ ಚಿಕನ್ ಬಿರಿಯಾನಿ ತಿಂತಾಯಿದ್ದೀವಿ. ಅಲ್ಲಿ ನಾವು ಯಾರೂ ಊಟ ಮಾಡಿಲ್ಲ. ಸೊ ಹೀಗಿತ್ತು ನಮ್ಮ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್.